ಕೊಡಮ್ಮ ಇವರಿಬ್ರಿಗೂ ಬಟ್ಟೆ ಕೊಡು. ತಾಳ್ರಪ್ಪ, ನಿಮ್ಮ ಚಿಕ್ಕಮ್ಮ ಬಟ್ಟೆ ತಂದಿದ್ದಾಳೆ ನಿಮಗೆ. ತಗೊಂಡು ಹೋಗ್ರಿ. ಇಬ್ರಿಗೂ ಕಾರ್ತಿಕ ಹೊಸ ಬಟ್ಟೆ ತಗೊಂಬಂದಿದ್ದೀನಿ ಹಬ್ಬಕ್ಕೆ. ಹಬ್ಬದ ದಿವಸ ಇವನ್ನೇ ಇಟ್ಕೊಡ್ರಿ. ಕೃತಿ ನೀನು ಇವನ್ನೇ ಇಟ್ಕೊ. ಡ್ರೆಸ್ಸು ನಿನಗೆ ಚೆನ್ನಾಗಿದ್ದಾವೆ. 1,500 ಗೊತ್ತಾ? ತುಂಬ ಕಾಸ್ಟ್ಲಿ ಡ್ರೆಸ್ ತಗೊಂಬಂದಿದ್ದೀನಿ. ಹಬ್ಬದ ದಿವಸ ಇವನ್ನೇ ಇಟ್ಕೊ ಹಂಗ. ಸರಿ ಆಯಿತು. ಕೃತಿ ಕಾರ್ತಿಕ ಇಲ್ಲೇನು ಮಾಡ್ತಾ ಇದ್ದೀರಾ? ಏನಿಲ್ಲ ಸಕ್ಲೇಶ್, ಇಬ್ರಿಗೂ ಬಟ್ಟೆ ತಗೊಂಬಂದಿದ್ದೆ, ಅದಕ್ಕೇನೆ ಕೊಡೋಣ ಅಂತ ಕರೆದೆ. ಅಮ್ಮ ಕೊಡಮ್ಮ. 1,500 ಬಟ್ಟೆ ಸಖತ್ತಾಗಿದ್ದಾವೆ. ಅದಕ್ಕೇನೆ ಕೊಡೋಣ, ಚೆನ್ನಾಗೆ ಇರೋವು ಇಟ್ಕೊಂತಾರೆ ಹಬ್ಬದ ದಿವಸ ಅಂತ ಹೇಳಿ ಇಬ್ರು ಮಕ್ಳಿಗೂ ಬಟ್ಟೆ ತಗೊಂಬಂದಿದ್ದೀನಿ ಸಕ್ಲೇಶ್. ಹೌದಾ ಸುಸು, ನನ್ನಿಬ್ಬರು ಮಕ್ಳಿಗೂ ಬಟ್ಟೆ ತೊಗೊಂಬಂದ. ತುಂಬ ಖುಷಿ ಆಯಿತು. ಹೆಂಗೋ ಅತ್ಲಾಗೆ ನೀನು ಬದಲಾಗ್ಬಿಟ್ಟಲ್ಲ ಬಿಡು. ಸುಮ್ಮನೆ ಇದು ವೇಷ ಅಸೂಯೆ ಇದೆಲ್ಲನ ಸುಮ್ಮನೆ. ಇನ್ನೇನು ಮಾಡೋಕ್ಕಾಗುತ್ತೆ? ಎಲ್ಲರೂ ಚೆನ್ನಾಗಿದ್ದರೆ ಯಾವುದೂ ಇರಲ್ಲ. ನನ್ನ ಮಕ್ಳಿಗೆ ಬಟ್ಟೆ ತಂದಿದ್ದಕ್ಕೆ ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಹುಡುಗಿ ಸುಸು ನೀನು. ಒಳ್ಳೆ ಮನಸ್ಸಿದೆ ನಿನಗೆ. ಅದಕ್ಕೆ ಮತ್ತೆ ನಿನ್ನ ಹತ್ರ ಒಳ್ಳೆ ಮನಸ್ಸಿರೋದಕ್ಕೆ ನನ್ನ ಮಕ್ಳಿಗೂ ಬಟ್ಟೆ ತೊಗೊಂಬಂದಿರೋದು. ಇವಾಗ ಅವ್ರೂ ನನ್ನ ಮಕ್ಳು ಇದ್ದಂಗೆನೇನೆ. ಅದಕ್ಕೇನೆ ಹಬ್ಬಕ್ಕೆ ಒಳ್ಳೆ ಡ್ರೆಸ್ ತಗೊಂಬಂದಿದ್ದೀನಿ ಕೃತಿ, ಅವನ್ನೇ ಹಾಕೊಳ್ಳೆ ಅಂತ ಹೇಳಿದ್ದೀನಿ. ಎಲ್ಲನ ಒಳ್ಳೆವೇ ತಗೊಂಬಂದಿದ್ದೀನಿ. ನಿಮಗೂ ತರಬೇಕಾಗಿತ್ತು, ನಾಳೆ ಯಾವಾಗಾದ್ರೂ ತಗೊಂಬರೋಣ ಅಂತ ಸುಮ್ಮನೆ ಅದೇ. ಅಯ್ಯೋ ಬಿಡಮ್ಮ, ನನ್ನ ಮಕ್ಳಿಗೆ ತಂದಿದ್ದಕ್ಕೆ ನನಗೆ ಖುಷಿ ಆಗ್ಬಿಡ್ತು. ನಾನು ತೊಗೊಂಬಂದಿದ್ದೆ. ನಾನು ಒಂದೊಂದು ಜೊತೆ ತೊಗೊಂಬಂದು ಕೊಟ್ಟೆ. ಮೊನ್ನೆ ನಾನು ಕಲಾ ಹೋಗಿದ್ವಿ, ತೊಗೊಂಬಂದಿದ್ದೀವಿ. ನೀನೇ ತೊಗೋಬೇಕಾಗಿತ್ತು ಒಂದು ಜೊತಿನ. ಬಿಡಪ್ಪ, ನಂದು ಯಾವ ಲೆಕ್ಕ? ಮಕ್ಕಳು ಇಟ್ಕೊಳ್ಳಿ, ಮಕ್ಕಳು ಇಟ್ಕೋಬೇಕು, ಮಕ್ಕಳು ಚೆನ್ನಾಗಿರ್ಬೇಕು. ದೊಡ್ಡವ್ರದ್ದೆಲ್ಲ ಏನು ಲೆಕ್ಕಲ್ಲ. ಹಬ್ಬಕ್ಕೆಲ್ಲನ ಮಕ್ಕಳಿಗೆ ಬಟ್ಟೆ ತರಬೇಕು. ದೊಡ್ಡವ್ರು ತಗೊಂಡಿಲ್ಲ ಅಂದ್ರೆ ನಡಿತೈತೆ. ಮಕ್ಕಳು ಇಟ್ಕೋಬೇಕು, ಫಸ್ಟ್ ಮೇಯ್ನ್ ಮಕ್ಕಳು ತಗೋಬೇಕು ಬಟ್ಟೆನ. ಹೌದು ಹೌದು ಹೌದು, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಾ. ತಗೊಳ್ರಪ್ಪ ತಗೊಳ್ರಿ, ಸೀದಾ ಮಂಟಕ್ಕಿಕ್ಕೆ ಹೋಗ್ರಿ. ಯಾರು ಕೊಡಿಸಿದ್ರು ಅಂದರೆ ಸುಸು ಚಿಕ್ಕಿ ಕೊಡಿಸ್ತು ಅಂತ ಹೇಳ್ರಿ. ಸುಸು ಚಿಕ್ಕಿ ಕೊಡಿಸ್ತು ಅಂತ ಹೇಳ್ರಾ ನಿಮ್ಮ ಅಮ್ಮಗೆ? ಸರಿ ಆಯಿತು ಅಜ್ಜಿ, ಹೇಳ್ತೀವಿ. ಅಪ್ಪ ಇಸ್ಕೊಳ್ಳ, ಅಮ್ಮ ಏನು ಅನ್ನಲ್ವಾ? ಏನು ಅನ್ನೋದಿಲ್ಲ. ನಿಮ್ಮ ಅಮ್ಮನಿಗೂ ತೋರಿಸೋಗು. ಸುಸು ಚಿಕ್ಕಿ ಕೊಡ್ತು ಕಣಮ್ಮ ಬಟ್ಟೆನ, ಹೊಸ ಬಟ್ಟೆ ತಂದು ಕೊಟ್ಟೈತೆ ಅಂತ ಹೇಳಿ ನಿಮ್ಮ ಅಮ್ಮನಿಗೆ ಹೇಳು. ಸರಿ ಆಯ್ತಪ್ಪ, ಹೇಳ್ತೀವಿ. ನಮ್ಮ ಮಕ್ಳಿದ್ದಂಗೆ ಅಲ್ವಾ ಇವಾಗ ಅವರು. ನಮಗೆ ಇವಾಗ ಅವರೇ ನಮಗಿಬ್ರು ಮುದ್ದಾದ ಮಕ್ಕಳು. ನನ್ನ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ. ಅದಕ್ಕೇನೆ ನಾನು ಚೆನ್ನಾಗಿರೋ ಬಟ್ಟೆ ತಗೊಂಬಂದೆ. ಖುಷಿ ಆಯ್ತಾ ಸಕ್ಲೇಶ್ ನಾನು ಬಟ್ಟೆ ತಗೊಂಬಂದಿದ್ದಕ್ಕೆ? ತುಂಬ ಖುಷಿ ಆಯಿತು ಸುಸು. ನನ್ನ ಮಕ್ಳಿಗೆ ಬಟ್ಟೆ ತಂದಿದ್ದಕ್ಕೆ ನಿನ್ನ ಹತ್ರ ಎಷ್ಟು ಒಳ್ಳೆ ಮನಸ್ಸಿದೆ. ನೀನು ಎಷ್ಟು ಒಳ್ಳೆವಳು ಅಂತ ನನಗೆ ಈಗ ಗೊತ್ತಾಗ್ತೈತೆ. ನಾನು ಇಬ್ಬರು ಜಗಳ ಮಾಡಿಕೊಂಡು ಎಲ್ಲಿ ದೂರ ದೂರ ಆಗ್ಬಿಡ್ತಾರೋ ನೀನು ಕಲಾ ಇಬ್ಬರು ಎಲ್ಲಿ ದೂರ ಆಗ್ತಿರೋ ಅಂತ ಅಂದ್ಕೊಂಡೆ. ಹೆಂಗೋ ಸದ್ಯ ಇಬ್ಬರು ಹೊಂದಾಣಿಕೆಯಿಂದ ಚೆನ್ನಾಗಿದ್ರೆ ಸಾಕು. ಅಪ್ಪ ನಾವು ಹೋಗ್ತೀವಪ್ಪ. ಸರಿ ಆಯ್ತಪ್ಪ ಮಗನೇ, ಹೋಗು, ಬರ್ತೀನಿ ಹೋಗು. ಏನು ಮಸ್ಕ ಹೊಡಿತಾ ಇದ್ದಾಳೆ ಕಣೆ ಶಾರದಾ ಇವಳು. ಹೂನಕ್ಕ ಏನೋ ಮಾಡ್ತಾ ಇದ್ದಾಳೆ. ಆ ಅಕ್ಕನಿಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಇದು. ಏನೋ ಇವಳೊಂಥರ ತುಪ್ಪ ತೊಟ್ಟಿಗಿಸ್ತಾ ಇದ್ದಾಳೆ. ಮಾತಲ್ಲಿ ನೋಡು ತುಪ್ಪ ಹೆಂಗೆ ಬರ್ತಾ ಐತೆ. ಇವಳೇನೇ ಅಂದ್ರೂ ನಂಬಾರ್ದು. ಮಕ್ಳಿಗೆ ಬಟ್ಟೆ ತಗೊಂಬಂದಿದ್ದಾಳಲ್ಲ, ಆಗಲ್ಲ ಅಂತ ಹೇಳಿ ಅಷ್ಟೊಂದು ಆಡ್ತಾ ಇದ್ದವಳು. ಇವಾಗ ಅದು ಹೆಂಗೆ ಬದಲಾದ್ಲು ಇದಕ್ಕಿದ್ದಂಗೆ. ಅದು ಹೆಂಗೆ ಬದಲಾದ್ಲಮ್ಮ? ನನಗೂ ಅದೇನು ಮನ, ಅದು ಹೆಂಗೆ ಬದಲಾದ್ಲೋ ಏನೋ. ಅಕ್ಕನ ಕಂಡ್ರೆ ತುಂಬ ಉರ್ಕೊಳ್ತಾ ಇದ್ದವಳು, ಇವಾಗ ಅದು ಹೆಂಗೆ ಬದಲಾದ್ಲೋ ಏನೋ. ಏನು ಸುಸು ಅವ್ರಿಗೆ ಕೊಟ್ಟಿದ್ದು ನೀನು? ಬಟ್ಟೆ ತಗೊಂಬಂದವಳು ಕಣೆ. ಏನೂ ಇಲ್ಲ, ನೀನಂತೂ ಏನೋ ಸ್ವಲ್ಪ ಮಾತಾಡಿದ್ರೆ ಸಾಕು, ನಮ್ಮ ಮನೆ ಹತ್ರ ಏನಾನ ತಂದರೆ ಸಾಕು ಬಂದು ಬಿಡ್ತೀಯಲ್ಲ ನೋಡೋದಕ್ಕೆ. ಏನಂತ ಹೇಳಿ? ಅಯ್ಯೋ ಏನೋ ಕೇಳಿದ್ವಿ ಬಿಡಕ್ಕ. ಏನು ಯಾವಾಗಲೂ ಯಾಕಂಗೆ ಸಿಟ್ಟಾಗ್ತೀಯ ನೀನು? ಏನಾದರೂ ಕೇಳಿದ್ರೆ? ಏನೋ ಕೇಳಿದ್ವಪ್ಪ, ಏನು ಕೊಟ್ಟಿರ್ಬೋದು ಸುಸು ಅಂತ ಹೇಳಿ. ನನ್ನ ಮಕ್ಕಳಿಗೆ ಬಟ್ಟೆ ತೊಗೊಂಬಂದಿದ್ದಾಳೆ ಕಣಮ್ಮ. ಅದಕ್ಕೇ ಅವ್ರು ತೊಗೊಂಡೋದ್ರು, ಕೊಟ್ಲಾ ಅದಕ್ಕೆ ತಗೊಂಡೋದ್ರು. ಇಬ್ಬರು ಚೆನ್ನಾಗಿದ್ದಾರೆ ಇವಾಗ, ಕಲಾನು ಮತ್ತು ಸುಸು. ಚೆನ್ನಾಗಿರ್ಲಿ ಅಣ್ಣ, ಚೆನ್ನಾಗಿರೋದಕ್ಕೆ ಬೇಡ ಅಂತ ಹೇಳೋದಿಲ್ಲ. ಅದೇ ಏನು ಕೊಟ್ಲು ಅಂತ ಕೇಳಿದೆ ಅಷ್ಟೇನೆ. ಹಬ್ಬಕ್ಕೆ ಬಟ್ಟೆ ತೊಗೊಂಬಂದಿದ್ದೆ ಕಣೆ, ಬೇರೆ ಏನೂ ಅಲ್ಲ ಸರಿನಾ? ಇರೋದು ಹೇಳ್ತಾ ಇದ್ದೀನಿ. ಹಬ್ಬಕ್ಕೆ ಬಟ್ಟೆ ತೊಗೊಂಬಂದಿದ್ನಾ, ಅದನ್ನು ಕೊಡ್ತಾ ಇದ್ದೀನಿ ನನ್ನ ಮಕ್ಕಳಿಗೆ. ಇಟ್ಕೊಂಡ್ಲಿ ಇಬ್ರು ಚೆನ್ನಾಗಿರಲಿ. ಇರೋರು ಇಬ್ಬರು ಮಕ್ಕಳು ಬಟ್ಟೆ ತೊಗೊಂಬರೋಣ ಅಂತ ತೊಗೊಂಬಂದೆ. 1,500 ಅವನದು ಜೀನ್ಸ್ ಪ್ಯಾಂಟು ಶರ್ಟು 1,800 ಅವನದು. ಅವಳದು 1,500 ಲಾಂಗ್ ಡ್ರೆಸ್ಸು ಸೂಪರಾಗಿದೆ, ಚೆನ್ನಾಗಿರೋ ತೊಗೊಂಬಂದಿದ್ದೀನಿ. ಅದಕ್ಕೆ ಹಬ್ಬದ ದಿನ ಇಟ್ಕೊಳ್ಳಿ ಅಂತ. ದೊಡ್ಡವ್ರು ತೊಗೊಂಡಿಲ್ಲ ಅಂದ್ರೂ ಮಕ್ಳಿಗೆ ತರಬೇಕಲ್ಲ ಹಬ್ಬದಲ್ಲಿ ಬಟ್ಟೆನ, ಅದಕ್ಕೆ ತೊಗೊಂಬಂದಿದ್ದೀನಿ ಕಣೆ. ಸರಿ ಆಯಿತು ಸುಸು, ಸ್ವಲ್ಪ ಕೆಲಸ ಇತ್ತು ಇಲ್ಲಿ, ಏನೋ ತರಬೇಕಾಗಿತ್ತು, ಹೋಗಿ ಬರ್ತೀನಿ. ಆನ್ಲೈನ್ ಡೈರಿ ಹತ್ರ ಬೂಸ ತೊಗೊಂಬರ್ಬೇಕು ಅಂತ ಹೇಳಿದ್ರು, ಅಲ್ಲೇ ಖಾಲಿ ಆಗೈತೆ, ಕಲಾ ಹೇಳಿದ್ಲು, ಹೋಗಿ ಬರ್ತೀನಿ. ಸರಿ ಆಯಿತು ಸಕ್ಲೇಶ್. ಹೆಂಗೆ ಗೊತ್ತಾ ಎಲ್ಲರೂ ಸೇನಕ ಇದ್ದೀರಮ್ಮ. ಹೆಂಗೆ ಚೆನ್ನಾಗಿದ್ರೆ ಸಾಕೆಲ್ಲನ.
ಹ್ಞೂ ಚೆನ್ನಾಗಿದ್ದೀವಿ ಕಣೆ, ನಾನು ನಮ್ಮ ಅಕ್ಕ ನಮ್ಮ ಮನೆಯವರು ನನ್ನ ಮಕ್ಕಳು ಎಲ್ಲ ಚೆನ್ನಾಗಿದ್ದೀವಿ ಇವಾಗ. ಎಲ್ಲರೂ ಹಂಗೆ ಹೆಂಗೋ ಅದ್ಲಾಗೆ ಆರಾಮಾಗಿ ಮಾತಾಡ್ಕೊಂಡು ಎಲ್ಲರೂ ನೆಮ್ಮದಿಯಾಗಿದ್ದೀವಿ. ನಮ್ಮ ಅಕ್ಕನೂ ಅಷ್ಟೇ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಕಣಮ್ಮ ಅಂತ ಹೇಳ್ತಾವ ಅಕ್ಕನೇ ನಿನ್ನೆ ಸಹ. ಇವಾಗ ನಾನು ಅದಕ್ಕೇ ಸಾಯಂಕಾಲ ಅಡುಗೆ ಮಾಡೋದೇ ಇಲ್ಲ, ಅಲ್ಲೇ ಮಾಡಕ್ಕ ಏನಾದ್ರೂ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಇರೋಣ, ಒಂದೇ ಮನೇಲೇ ಇರೋಣ ಅಂತ ತೀರ್ಮಾನ ಮಾಡಿರ್ತೀವಿ. ನೋಡೋಣ, ಇನ್ನು ಸದ್ಯಕ್ಕಂತೂ ಒಂದೇ ಮನೇಲಿ ಇರೋದಕ್ಕಾಗೋದಿಲ್ಲ, ಮುಂದೆ ಇರ್ತೀವಿ. ಏನೋ ಬಂಗಾಳಿ ಮಾತಾಡ್ತಾ ಇದ್ದಾಳೆ, ಏನೋ ಡ್ರಾಮಾ ಮಾಡ್ತಾ ಇದ್ದಾಳೆ. ಇವಳನ್ನೇನೇ ಅಂದ್ರೂ ನಂಬಾರ್ದು ಅಕ್ಕ. ಅವ ಅಕ್ಕ ಇವಳನ್ನ ಮಾತ್ರ ನಂಬಾರ್ದು. ಇವಳು ಭಾರಿ ಇದ್ದಾಳೆ, ಕ್ರಿಮಿನಲ್ ಬುದ್ಧಿ ಇವಳ ಹತ್ರ ಇರೋದು. ನಂಬಾರ್ದು ಇವಳು. ಏನೋ ಮಾಡ್ತಾ ಇದ್ದಾಳೆ ಕಿತಾಪತಿನ, ಮನಸ್ಸಲ್ಲೇ ಏನೇನೋ ಮಾಡ್ತಾ ಇದ್ದಾಳೆ ಅವಳು. ನಮ್ಮ ಮೇಲೆ ಇದಕ್ಕೆ ಹಂಗೆ ಮಾಡ್ತಾ ಇದ್ದಾಳೆ, ಅತ್ತೆ ಅಣ್ಣವ್ರ ಮೇಲಿರೋ ಸಿಟ್ಟಿಗೆ ಅವ್ರ ಹತ್ರ ಹೋಗ್ಬಾರ್ದು ನಾನು ಸುತ್ತರ್ಕೊಂಡು, ಅವರೇ ನನ್ನ ಹತ್ರ ಬರಬೇಕು ಅನ್ನೋದೊಂದು ಕಿಚ್ಚಿಗೆ ಈ ಥರ ಮಾಡ್ತಾ ಇದ್ದಾಳೆ ಕಣೆ ಅವಳು. ನಮಗೋಸ್ಕರ ನಮ್ಮ ಮೇಗಳು ಸಿಟ್ಟಿಗೆ ಆ ಥರ ಇದ್ದಾಳೆ ಅವಳು. ಚೆನ್ನಾಗಿರ್ಬೇಕು ಅಂತ ಅವಳ ಮನಸ್ಸಲ್ಲಿ ಇಲ್ಲ ಕಣೆ. ಅವಳಿಗೆ ಸಿಟ್ಟೈತೆ ಅವ ಅಕ್ಕನ ಮೇಲೆ, ನಮ್ಮ ಮೇಲೂ ಸಿಟ್ಟಿಗೆ ಅವಳು ಹಂಗೆ ಮಾತಾಡ್ತಾ ಇದ್ದಾಳೆ, ಹಂಗೆ ಮಾಡ್ತಾ ಇದ್ದಾಳೆ, ತೋರಿಸ್ಕೊತಾ ಇದ್ದಾಳೆ. ಬಟ್ಟೆ ತಂದಿರೋರು ಒಳಗೆ ಕರ್ಕೊಂಡೋಗಿ ಕೊಡ್ತಾರೆ ಕಣೆ, ಹೊರಗೆಲ್ಲ ಕೊಡೋದು. ಹೊರ ಕೊಡ್ತಾ ಇದ್ದಾಳೆ ಅಂದರೆ ಅದು ತೋರ್ಗಣಿಕೆಗೋಸ್ಕರ ಅವಳು ಕೊಡ್ತಾ ಇರೋದು. ಉಸಿರುವಳ್ಳಿ ಇವಳು, ಉಸಿರುವಳ್ಳಿ. ಉಸಿರುವಳ್ಳಿ ಯಾವಾಗ ಹೆಂಗೆ ಬದಲಾಗ್ತಾಳೆ, ಯಾವಾಗ ಹೆಂಗೆ ಬದಲಾಯಿಸ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಉಸಿರುವಳ್ಳಿ ಇದ್ದಂಗೆ ಇವಳು. ಐನ್ ಕ್ರಿಮಿನಲ್ ಇವಳು ನಂಬಾರ್ದು. ಸಂತೋಷ ಉಲ್ಲಾಸ. ನಾನು ತುಂಬ ಸಂತೋಷವಾಗಿದ್ದೀನಿ ಕಣೆ. ನಾನು ನಮ್ಮ ಅಕ್ಕ ಎಲ್ಲ ಮಾತಾಡಿಸ್ಕೊಂಡು ಚೆನ್ನಾಗಿದ್ದೀವಲ್ಲ, ಸಕಲೇಶ್ ಬೇರೆ ಬರ್ತಾ ಹೋಗ್ತಾ ಅಲ್ಗೋ ಇಲ್ಗೋ ಇದ್ದಾರೆ. ಭಾಳ ಸಂತೋಷವಾಗಿದ್ದೀವಿ ಕಣೆ ನಾವು. ಚೆನ್ನಾಗಿರಮ್ಮ, ಚೆನ್ನಾಗಿರೋದೇ ಬೇಕಾಗಿರೋದು. ಇವಳಿಗೂ ಹೊಟ್ಟೆ ಉರಿ ಕಣಮ್ಮ. ನೋಡೇ ಬಿಟ್ರು ಕಣಮ್ಮ. ನಮ್ಗೆ ಯಾಕತ್ತೇನ ಮಾಡ್ಕೊಂಡು ಹಾಳಾಗೋಗ್ಲಿ, ಅವಳು ಸುದ್ದಿನೇ ಬೇಡ. ಅಲ್ಲ, ನೀನು ಯಾಕೆ ಕಾಪಾಟಿ ದುಡ್ಡು ಖರ್ಚು ಮಾಡಿ ಹುಡುಗರಿ ಬಟ್ಟೆ ತರಕ್ಕೆ ಹೋಗಿದ್ದಿ? ಇವಾಗತ್ತ 1,000 ಅಂದ್ರೆ 3,000 ಅಲ್ವೇ ಅಮ್ಮ? ಅದೇನು ಎತ್ತ ಅಂತ ಕೇಳೋಕೆ ಹೋಗ್ಬೇಡ. ಸಮಾಧಾನದಲ್ಲಿ ಸುಮ್ಮನೆ ಇರ್ತೀಯ. ಸಮಾಧಾನದಲ್ಲಿ ಸುಮ್ಮನೆ ಇರು. ಏನು ಮಾಡ್ತಾ ಇದ್ದಾಳೆ ಈ ಸುಸು ಅಂತ ನಿನಗೆ ಗೊತ್ತಿಲ್ಲ. ಈ ಸುಸು ಮಾಡ್ತಾ ಇರೋದು ನಿನಗೇನಾದರೂ ಗೊತ್ತಾದರೆ ನೀನು ಏನಪ್ಪ ಇದು ನನ್ನ ಮಗಳ ತಲೆ ಅಂತೀಯ. ಸುಮ್ಮನೆ ಇದ್ಬಿಡು. ಅವರು ಇವಾಗ ತುಂಬ ಖುಷಿ ಪಟ್ಟಿದ್ದಾರೆ ನಾನೆಲ್ಲ ಬಟ್ಟೆ ತೊಗೊಂಬಂದು ಕೊಟ್ಟಿರೋದಕ್ಕೆ. ಇವಾಗ ಸಕಲೇಶು ನನ್ನ ಎಷ್ಟು ನಂಬಿದ್ದಾರೆ ಗೊತ್ತಾ? ಸುಸು ಎಷ್ಟು ಒಳ್ಳೆಯವಳು ನೀನು, ನಿನ್ನ ಮನಸ್ಸಲ್ಲಿ ಸ್ವಲ್ಪನೂ ಕೆಡ್ಕಿಲ್ಲ, ತುಂಬ ಒಳ್ಳೆ ಮನಸ್ಸೈತೆ ನಿನ್ನ ಹತ್ರ ಅಂತ ಹೇಳಿ ನನ್ನ ಎಷ್ಟು ಹೊಗಳಿದ್ರಲ್ಲ. ಇಂಥ ಹೊಗಳ್ಬೇಕಂತ ಜಗಳ ಆಡಿದರೆ ಏನು ಹೇಳೋರು? ಸುಸು ನೀನು ಒಳ್ಳೆಯವಳಲ್ಲ ಕಣೆ, ಅಂಥವಳು ಇಂಥವಳು ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದು ಬಿಡೋರು. ನಾನು ಇವತ್ತು ಮಕ್ಳಿಗೆ ಬಟ್ಟೆ ತಂದು ಕೊಟ್ಟಿರೋದಕ್ಕೆ ತಾನೇ ಅವ್ರು ನನ್ನ ಹೊಗಳಿದ್ದು. ನಮ್ಮ ಅಣ್ಣ ನಮ್ಮ ಅತ್ತೆ ಅವ್ರಿಗೆಲ್ಲ ನಾ ಇವಾಗ ಹೊಟ್ಟೆ ಅವ್ರಿ ಚೆನ್ನಾಗಿದ್ದಾಳಪ್ಪ ಅನ್ನಿಸ್ಕೊಂಬ್ಲೂ ಬೇರೆ ಇನ್ನೂ ಏನೋ ಒಂದು ಕೆಲಸನೂ ಆಗಲೂ ಬೇಕು. ಸುಮ್ಮನಿರು, ನೀನು ಸುಮ್ಮನಿದ್ದು ಬಿಡು, ಏನೂ ಆಗೋದಿಲ್ಲ. 3,000 ತಾನೇ, ಅದು ಸಕಲೇಶ್ ದುಡ್ಡೇನೆ. ನನ್ನ ದುಡ್ದಿರೋ ದುಡ್ಡು ಏನೂ ಇಲ್ಲ. ನಾನು ದುಡ್ದಿರೋ ದುಡ್ಡು ನಾನು 1 ರೂಪಾಯಿನೂ ಖರ್ಚು ಮಾಡಲ್ಲ, ಅದು ಸಕಲೇಶು ದುಡ್ದಿರೋ ದುಡ್ಡೇ ಅಲ್ಲ. ಹೆಂಗನಾಗಲಿ ನನಗೊಟ್ಟು ಎಲ್ಲಿ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಹೋಗಂಗೆ ಆಗುತ್ತೆ. ಅದಕ್ಕಾಗಿನ ಅವ್ರ ಮಕ್ಕಳಿಗೆ ಬಟ್ಟೆ ತೊಗೊಂಬಂದು ಕೊಟ್ಟಿದ್ದಕ್ಕೆ ನಾನು ಎಷ್ಟು ಒಳ್ಳೆಯವಳಾಗ್ಬಿಟ್ಟೆ. ಇವತ್ತು ಸಕಲೇಶ್ ಮನಸ್ಸಿಗೆ ತುಂಬ ಖುಷಿ ಆಗ್ಬಿಡ್ತು. ಎಷ್ಟು ಒಳ್ಳೆಯವಳು ಸುಸು, ನಿನ್ನ ಹತ್ರ ಒಳ್ಳೆ ಮನಸ್ಸೈತೆ ಅಂತ ನನ್ನ ಎಷ್ಟು ಹೊಗಳಿದ್ರಲ್ಲ ಸಕಲೇಶು, ತುಂಬ ಖುಷಿ ಆಯಿತು. ನಾನು ಒಳ್ಳೆಯವಳು ಆಗ್ಲೂ ಬೇಕು, ಬೇರೆ ಇನ್ನೊಂದು ಕೆಲಸ ಆಗಲೂ ಬೇಕು. ಆ ಥರ ನಾನು ನಡ್ಕೊಳ್ತೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.